ಸ್ವಲ್ಮಲ್ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರ್ಯಾಂಪೇಜ್. ಮಂಗಳೂರು ನರ್ಸಿಂಗ್ ಹೋಮ್ನ ಎಕ್ಸಾಕ್ಟ್ ಫ್ರಂಟಲ್ಲಿ ಇರುವಂತಹ ರೋಹನ್ ಕಾರ್ಪೊರೇಷನ್ನ ಒಂದು ಬಿಲ್ಡಿಂಗ್ ಕಟ್ಟಡ ನಡೀತಾ ಇದೆ. ಸೊ ಅಲ್ಲಿ ಮಣ್ಣು ಕುಸಿದು ಇಬ್ಬರು ಮಣ್ಣಿನ ಒಳಗಡೆ ಬಿದ್ದಿರುವಂಥದ್ದು. ಸುಮಾರು 12ವರೆಗೆ ಮಣ್ಣಿನ ಒಳಗಡೆ ಬಿದ್ದಿರುವಂಥದ್ದು. 12ವರೆಯಿಂದ 1 ಗಂಟೆ ಕಾರ್ಯಾಚರಣೆ ನಡೆಸಿ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ 18 ವರ್ಷದ ಬಿಹಾರ ಮೂಲದ ರಾಜ್ಕುಮಾರ್ ಎಂಬವನನ್ನು ಕಾಪಾಡಲಾಗಿದೆ. ಸೊ ಇವಾಗ ಅವನ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅನ್ನುವಂಥ ವಿಚಾರದಲ್ಲಿ ಕೇಳಲ್ಪಟ್ಟು, ಸೊ ಅದೇ ರೀತಿ ನಂತರದ ಒಬ್ಬ ವ್ಯಕ್ತಿ ಇದ್ದ ಮಣ್ಣಿನ ಒಳಗಡೆ. ಸೊ ಎರಡನೇ ವ್ಯಕ್ತಿ ಆಗಿರ್ತಕ್ಕಂತಹ ಚಂದನ್ ಕುಮಾರ್, 30 ವರ್ಷದ ಚಂದನ್ ಕುಮಾರ್ ಮಣ್ಣಿನ ಒಳಗಡೆನೇ ಇದ್ದರು. ಸೊ ಇವರು ಉತ್ತರ ಪ್ರದೇಶದ ಮೂಲದವರು. ಇವರನ್ನು ಬದುಕಿಸೋಕ್ಕೋಸ್ಕರ SDRF ಮತ್ತು NDRF ಹಾಗೆಯೇ ಅಗ್ನಿಶಾಮಕ ದಳದವರು ಒಂದಷ್ಟು DHO ಸೇರಿ ಒಂದಷ್ಟು ಪ್ರಯತ್ನವನ್ನು ಪಟ್ಟರು. ಸರಿಸುಮಾರು 7 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿದ ಬಳಿಕ ಚಂದನ್ ಕುಮಾರ್ನನ್ನು ಮಣ್ಣಿನ ಒಳಗಡೆಯಿಂದ ಹೊರತೆಗೆಯಲಾಗಿದೆ. ಚಂದನ್ ಕುಮಾರ್ ಡೆತ್ ಆಗಿರೋ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಕಂಡು ಬಂದಿದೆ. ಅಂತ ಹೇಳಿದರೆ ಚಂದನ್ ಕುಮಾರ್ ಬದುಕಿ ಉಳಿಯುವಂಥದ್ದು ಖಂಡಿತವಾಗ್ಲೂ ಕಷ್ಟ. ಸರಿಸುಮಾರು 7 ಗಂಟೆಗಳ ಕಾಲ ಮಣ್ಣಿನ ಒಳಗಡೆನೇ ಇದ್ದ. ಒಂದಷ್ಟು ಮಳೆ ಕೂಡ ಅಡ್ಡಿಯಾಯಿತು. ಮಳೆ ಬಂದರೂ ಕೂಡ ಈ NDRF ಮತ್ತು SDRF ಅನ್ನವರು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸದೆ ಅವನನ್ನು ಕಾಪಾಡಬೇಕು ಅನ್ನುವಂಥ ವಿಚಾರದಲ್ಲಿ, ಒಬ್ಬ ವ್ಯಕ್ತಿಯನ್ನು ಕಾಪಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹರಸಾಹಸ ಪಟ್ಟರು. ತುಂಬಾ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು. 7 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ರು. ಅದೇ ರೀತಿ ರೋಹನ್ ಕಾರ್ಪೊರೇಷನ್ ಮಂಗಳೂರು ಇವರಿಗೆ ಸಂಬಂಧಪಟ್ಟಂತಹ ಕಟ್ಟಡ ಇಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಸೊ ಒಂದಷ್ಟು ನೀವು ಅಲ್ಲಿ ನೋಡ್ಬೋದು. ಸೊ ಆ ಗೋಡೆ ಏನಿದೆ, ಇದು ಕಾಂಕ್ರೀಟ್ ಗೋಡೆ ಇದೆ. ಕಾಂಕ್ರೀಟ್ ಗೋಡೆಯ ಆ ಬದಿಯಲ್ಲಿ ಮಣ್ಣಿನ ಗೋಡೆ ಇದೆ. ಸೊ ಈ ನಡು ಏನಿದೆ, ಈ ನಡುವಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಬೇಕಾದ್ರೆ ಸೊ ಆ ಗೋಡೆ ಏನಿದೆ, ಮಣ್ಣಿನ ಗೋಡೆ ಜರಿದು ಬಿದ್ದಿರುವಂಥದ್ದು. ಬಿದ್ದಾಗ ಅದರ ಅಡಿಗೆ ಇಬ್ಬರು ಕೂಡ ಹೋಗಿ ಬಿದ್ದಿರುವಂಥದ್ದು. ಇಲ್ಲಿ ಅನೇಕರು ಹೇಳುವ ಪ್ರಕಾರ ಮುಂಜಾಗ್ರತೆ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಈ ಮಳೆಯ ಟೈಮಲ್ಲಿ ಈ ರೀತಿಯ ಮಣ್ಣಿನ ಕೆಲಸ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ರಲ್ಲೂ ಕೂಡ ಕೆಲವರು ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಮಳೆ ಬಂದಾಗ ಇಂಥ ಮಣ್ಣಿನ ಕೆಲಸದಲ್ಲಿ ಈ ಗುಡ್ಡ ಏನಿರುತ್ತೆ ಅಥವಾ ಬೆಟ್ಟ ಏನಿರುತ್ತೆ ಆ ಕೆಳಗಡೆ ಮಣ್ಣಿನ ಕೆಲಸ ಮಾಡಬಾರದು. ಸೊ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿತ್ತು ಅನ್ನುವಂಥ ವಿಚಾರದಲ್ಲಿ ಕೂಡ ಮಾತಾಡಿದರು. ಆದರೆ ಏನು ಮಾಡೋದು, ವಿಧಿ ಬರಹ. ಸೊ SDRF ಆಗಿರ್ಬೋದು ಅಥವಾ NDRF ಅನ್ನವರಾಗಿರ್ಬೋದು ಒಂದಷ್ಟು ಪ್ರಯತ್ನವನ್ನು ಪಟ್ಟರು. ಜೀವಂತವಾಗಿ ಅವನನ್ನು ಹೊರತರಬೇಕು ಅನ್ನುವಂಥ ವಿಚಾರದಲ್ಲಿ ಸರಿಸುಮಾರು 7 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಅವನನ್ನು ಹೊರಗೆ ತೆಗೆದಿದ್ದಾರೆ. ಮಣ್ಣಿನಿಂದ ಹೊರಗೆ ತೆಗೆದಿದ್ದಾರೆ. ಮಣ್ಣಿನ ಒಳಗಡೆ ಇದ್ದಂತಹ ಚಂದನ್ ಕುಮಾರನ್ನು ಹೊರಗೆ ತೆಗೆದಿದ್ದಾರೆ. ಮೋಸ್ಟ್ಲಿ ಬದುಕಿ ಉಳಿಯುವುದು ತೀರಾ ಕಡಿಮೆ ಅಂಥೇಳಿ ಕಾಣಿಸುತ್ತೆ. ಚಂದನ್ ಕುಮಾರ್ ಉತ್ತರ ಪ್ರದೇಶದ 30 ವರ್ಷದ ಕಾರ್ಮಿಕ, ಬದುಕಿ ಉಳಿಯುವುದು ಡೌಟ್. ಇನ್ನು ರಾಜ್ಕುಮಾರ್ 18 ವರ್ಷದವನು, ಬಿಹಾರದ ಮೂಲದವನು. ಇವನನ್ನು ಏನು ಮಣ್ಣಿನ ಒಳಗಡೆ ಬಿದ್ದಿದ್ದಾನೆ. ಆ ನಂತರನೇ 1 ಗಂಟೆಗಳ ನಂತರ ಅವನನ್ನು ಮೇಲಕ್ಕೆತ್ತಲಾಗಿದೆ. ಸೊ ಅವನಿಗೆ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ. ಹಾಸ್ಪಿಟಲ್ಗೂ ಕೂಡ ಕೊಂಡೋಗಿದ್ದಾರೆ. ಅವನು ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ವಿಚಾರದಲ್ಲಿ ಕೂಡ ಕೇಳ್ಪಟ್ಟೆ. ಸೊ ಇದಿಷ್ಟು ಬೆಳಿಗ್ಗೆಯಿಂದ ಒಂದಷ್ಟು ನೀವು ನೋಡ್ತಾ ಇರ್ಬೋದು. ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಬೆಳಗ್ಗೆಯಿಂದ ಮಂಗಳೂರಿನಲ್ಲಿ. ಕಂಕನಾಡಿಯಿಂದ ಬರುವಾಗ ಮ್ಯಾಂಗ್ಳೂರ್ ನರ್ಸಿಂಗ್ ಹೋಮ್ಸ್ ಏನು ಸಿಗುತ್ತೆ ಅದರ ಎಕ್ಸಾಕ್ಟ್ ಆಪೋಸಿಟ್ ಆಗಿರುವಂತಹ ಘಟನೆ. ರೋಹನ್ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತಹ ಕಟ್ಟಡ ಕಾಮಗಾರಿ ನಡೆಯುತ್ತಾ ಇತ್ತು. ಸೊ ಅಲ್ಲಿ ಈ ಘಟನೆ ನಡೆದಿದೆ. ನಮ್ಮ ಜೊತೆಗೆ ಕಾಸಿಂ AK ಪುತ್ತೂರ್ ಅವರು ಕೂಡ ಇದ್ದಾರೆ. ಇಲ್ಲಿ ಆದಂತಹ ಘಟನೆಯನ್ನು ಕೂಡ ಅವರು ತೀಕ್ಷ್ಣವಾಗಿ ಗಮನಿಸಿದ್ದಾರೆ. ಸರ್, ಏನು ಹೇಳ್ತೀರಾ ಅಂತೇಳಿ? ನಾವು ಹೇಳುವುದು ಏನೆಂದರೆ, ಇಂಥ ಒಂದು ಮಳೆಗಾಲದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಥರ ಇಷ್ಟೊಂದು ಹೈವೇ ಸೈಡು ಜನಗಳು ಓಡಾಡ್ತಾ ಇರೋದು, ವೆಹಿಕಲ್ಸ್ ಓಡಾಡ್ತಾ ಇರುವಂಥ, ಅದು 4 ಸೈಡ್ಗಳಲ್ಲೂ ಫ್ಲ್ಯಾಟ್ಗಳು, ಹಾಸ್ಪಿಟ್ಲ್ಗಳು, ಪೆಟ್ರೋಲ್ ಪಂಪ್ಗಳು, ಕಟ್ಟಡಗಳು ತುಂಬ ಇದೆ. ಇದು ಎಲ್ಲರಿಗೆ ಗೊತ್ತಿದೆ, ಎಲ್ಲ ಇದರ ಅಧಿಕಾರಿಗಳಿಗೆ ಗೊತ್ತಿರುವುದೇ. ಹಾಗೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ, ಇಂಥ ಒಂದು ರೋಡ್ ಸೈಡ್ನಲ್ಲಿ ಅದೊಂದು ಕಟ್ಟಡ ಕಟ್ಟುವ ಕಾರ್ಮಿಕರು ಇದ್ದಾರೆ. ಎಷ್ಟು ಬಡವರೋ ಪಾಪ, ಎಲ್ಲಿಂದ ಬಂದು ಕೆಲಸ ಮಾಡುವವರು. ಈ ಮಳೆಗಾಲದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದೊಂದು ಕೆಲಸ ಕಾರ್ಮಿಕರನ್ನು ಕೆಲಸಕ್ಕೆ ಬಿಡುವುದು ಅಂದರೆ ತುಂಬ ಒಂದು ಅಪಾಯದ ಕಾರ್ಯ ಇದು. ಆದರೆ ಬೇಜವಾಬ್ದಾರಿ ಇಲ್ಲದಂತಹ ಒಂದು ಅಪಾಯ ಆಗುವಂಥದ್ದು ಇದು ಎಲ್ಲರಿಗೂ ಅದೊಂದು ಸಮಸ್ಯೆನೇ. ಇದು ಎಲ್ಲರಿಗೆ ಅಂದರೆ, ಈಗ ಬೆಳಿಗ್ಗೆಯಿಂದ ಇಲ್ಲಿ ಸೇರಿದಂತಹ ಸಾರ್ವಜನಿಕರು, ಮಾಧ್ಯಮದವರು, ಪತ್ರಕರ್ತರು, ಪೊಲೀಸವರು, ಡಿಪಾರ್ಟ್ಮೆಂಟ್ ಅವರು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದು ಇದನ್ನು ನೋಡ್ತಾ ಇದ್ದಾರೆ, ಇದರನ್ನು ಶ್ರಮಿಸ್ತಾ ಇದ್ದಾರೆ. ಫೈರ್ ಸರ್ವಿಸ್ ಅವರು ಬಂದಿದ್ದಾರೆ, SDB ಎಲ್ಲವರು ಇದ್ದಾರೆ. ಇಲ್ಲಿ ಎಲ್ಲ ಕಾರ್ಯಕರ್ತರು ಬಂದು ಬೆಳಿಗ್ಗೆಯಿಂದ ಸಪಾಸಣೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಒಂದು ಎಷ್ಟು 2-3 ಜನ, ಇಬ್ಬರು ಇದೇನೋ ಇದರಲ್ಲಿ ಬಾಕಿ ಇದರನ್ನು ಒಬ್ಬರನ್ನು ಈಗ ತೆಗೆದಿದ್ದು ಏನೆಂದರೆ, ಒಂದು 7:30 ಟೈಮಿಗೆ ಒಬ್ಬರನ್ನು ತೆಗೆಯುವ ಎಲ್ಲ ಪ್ರಯತ್ನಪಟ್ಟು
ಅವರು ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅದು ಏನು ಅಂತ ಸಾವು ಬದುಕಿನ ಹೋರಾಟದಲ್ಲಿ ಇದ್ದಾರೆ. ಆದಷ್ಟು ಎಲ್ಲರೂ ಸೇರಿ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಆದರೂ ಇಂಥ ಒಂದು ಕಾಮಗಾರಿ ನಡೆಯುವಂಥ ಸಮಯ ಸಂದರ್ಭಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದನ್ನು ನೋಡಬೇಕು. ಯಾವಾಗ ಕೆಲಸ ಮಾಡಬೇಕು, ಅವರು ಎಲ್ಲಿಂದ ಕೆಲಸ ಶುರು ಮಾಡಬೇಕು, ಎಷ್ಟು ಗಂಟೆಗೆ ಶುರು ಮಾಡಬೇಕು, ಎಂಥ ಪರಿಸ್ಥಿತಿ ಹೀಗೆ ಇದೆ ಮಳೆಗಾಲದಲ್ಲಿ. ಈಗ ಮೊನ್ನೆಯಿಂದ ಒಂದು ತಿಂಗಳಿಗೆ ಒಂದು 10-15 ದಿವಸಗಳಿಂದ ಎಷ್ಟೋ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ, ಏನೇನೋ ಆಗಿದೆ. ಮಳೆ ಬಿದ್ದು ಗುಡ್ಡ ಜರಿದು ಎಷ್ಟೋ ಅನಾಹುತಗಳು ನಡೆದಿದೆ. ಆದರೂ ಇವರು ಇದನ್ನೆಲ್ಲ ನೋಡದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಂಥ ಜಾಗದಲ್ಲಿ ಮಾಡುವುದಂದರೆ ತುಂಬ ಒಂದು ಅಪಾಯಕಾರಿ.